ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಂದೀಶ್ ನಾಗೇಂದ್ರ ಯೂಟ್ಯೂಬ್ ಚಾನಲ್. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೊಸ ಹೊಸ ಕಂಟೆಂಟ್ಗೋಸ್ಕರ ಫಾಲೋ ಮಾಡಿ. ಸೊ ಇವತ್ತಿನ ಕಂಟೆಂಟ್ ಬಂದು ಏಕಪದ್ಧತಿ ಶಿಕ್ಷಣ ರೀತಿ. ಸೊ ಏಕಪದ್ಧತಿ ಶಿಕ್ಷಣದ ಏನಕ್ಕೆ ಬರಬೇಕು ಅಂತ ಹೇಳ್ತೀನಿ ಅಂತಂದರೆ, ನಿಜವಾಗ್ಲೂ ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದೋರು. ನಮಗೆ ಯಾರ್ಯಾರಿಗೆ ಏನೇನು ತೊಂದರೆ ಆಗಿದೆಯೋ ಗೊತ್ತಿಲ್ಲ, ನನಗಂತೂ ಕನ್ನಡ ಮೀಡಿಯಮಲ್ಲಿ ಓದಿರೋದ್ರಿಂದ ಬಹಳ ತೊಂದರೆ ಆಗಿದೆ. ಇವತ್ತು ಆಗ್ತಿದೆ, ಮುಂದಕ್ಕೂ ಆಗ್ತಾನೆ ಇರುತ್ತೆ ಅಂತ ನಾನು ಅನ್ಕೊತೀನಿ. ಸೊ ಯಾಕಂದರೆ ನಾವು ಕನ್ನಡ ಮೀಡಿಯಮಲ್ಲಿ ಓದ್ಬಿಟ್ಟು ಬಂದುಬಿಡ್ತೀವಿ. ಸೊ ನೆಕ್ಸ್ಟು ಇಲ್ಲಿ ಇಂಟರ್ವ್ಯೂಗೆ ಬರಬೇಕು, ಇಂಗ್ಲೀಷೇ ಮಾತಾಡಿಸ್ತಾರೆ. ಸೊ ಅದರಲ್ಲೂ ವಿಲೇಜ್ ಟೆರಿಟರಿಯಿಂದ ಬಂದಿರೋರ್ಗಂತೂ ಬಹಳ ತೊಂದರೆ ಆಗುತ್ತೆ. ಸೊ ನಮಗೆ ಇಂಗ್ಲೀಷೇ ಮಾತಾಡಿಸ್ತಾರೆ. ಸೊ ನನ್ನ ಹತ್ರ ಬಂಡಲ್ ಆಫ್ ನಾಲೆಡ್ಜ್ ಇದೆ, ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಬಂಡಲ್ ಆಫ್ ನಾಲೆಡ್ಜ್, ನಾನು ಒಳ್ಳೆ ಸ್ಟೂಡೆಂಟು, ಚೆನ್ನಾಗಿ ಓದ್ತೀನಿ. ಇನ್ ದ ಸೆನ್ಸ್ ಎಲ್ಲರೂ ಅಂದರೆ ನಂತರ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಓದ್ತಾ ಇರ್ತಾರೆ. ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ. ನನ್ನ ಹತ್ರ ಎಷ್ಟೊಂದು ವಿಷಯಗಳಿದ್ದು ನಾನು ಅದನ್ನು ನಿನಗೆ ತಲುಪ್ಸೋಕ್ಕೆ ಆಗೋದಿಲ್ಲ. ನೀನು ರಿಕ್ವೈರ್ಮೆಂಟ್ ಮಾಡ್ತಿರೋ ಲ್ಯಾಂಗ್ವೇಜಲ್ಲಿ ಅಂತಂದರೆ ನನಗೆ ಅವಾಗ ಬೇಜಾರಾಗೇ ಆಗುತ್ತಲ್ಲ ಕನ್ನಡದ ಮೇಲೆ. ಸೊ ನಾವು ಎಷ್ಟೋ ಸಲ ಇಂಗ್ಲೀಷಲ್ಲೆಲ್ಲ ಎಕ್ಸಾಮ್ ಬರೀತಾರೆ ಕೆಲವರು, ಅವ್ರನ್ನೆಲ್ಲ ಆಡ್ಕೊಂಡಿರ್ತೀವಿ ಡಿಗ್ರಿನಲ್ಲಿ. ಇಂಗ್ಲೀಷ್ ಗುಡ್ದಾನ ಇವನು ಅನ್ನೋ ಥರ ಎಲ್ಲ ಆಡ್ಕೊಂಡಿರ್ತೀವಿ. ಬಟ್ ಅದೇ ಇಂಗ್ಲೀಷ್ ಬಂದು ನಮಗೆ ಒಂದ್ಸಲ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಜೀವನ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿ ಬಂದು ಹೊಡೆಯುತ್ತೆ. ಸೊ ನಾನು ದೇವ್ರ ಹತ್ರ ಕೇಳ್ಕೊಂಬಿಟ್ಟಿದ್ದೀನಿ, ದೇವರೇ ನನಗೆ ಮೇಲ್ ನೋಡದೆ ಹೋಗಿರೋ ಕೆಲಸ ಕೊಡ್ಸಪ್ಪ, ದೇವರೇ ನನಗೆ ಇಂಟರ್ವ್ಯೂ ಮಾಡದೆ ಹೋಗಿರೋ ಕೆಲಸ ಕೊಡ್ಸಪ್ಪ. ಜೀವನ ಕಷ್ಟ ಆಗ್ಬಿಡುತ್ತೆ ಹಿಂಗಾದರೆ, ಸಾಲ ಮಾಡೋಕ್ಕಾಗೋದಿಲ್ಲ, ಬದುಕೋಕ್ಕಾಗೋದಿಲ್ಲ, ಸುಳ್ಳು ಹೇಳೋಕ್ಕಾಗೋದಿಲ್ಲ, ಈ ರೀತಿ ಎಲ್ಲದಾಗೆ ಈ ಥರದ್ದು ಕಷ್ಟ ಆಗುತ್ತೆ. ಸೊ ನಾನು ಏನಕ್ಕೆ ಈ ಕಂಟೆಂಟ್ನ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಾನು 2009 10th ಮುಗಿಸ್ದೆ, 2014 ಡಿಗ್ರಿ ಮುಗಿಸ್ದೆ. ಸೊ 2014 ನನಗಿಷ್ಟೆಲ್ಲ ತೊಂದರೆ ಆಗಿದ್ದು, ಇವತ್ತು ಆಗ್ತಿದೆ, ಮುಂದಕ್ಕೂ ಆಗುತ್ತೆ. ಈಗ ಓದ್ತಾ ಇರೋ ಮಕ್ಳುಗಳ ಪರಿಸ್ಥಿತಿ ಏನು? ಇವಾಗ ಡಿಗ್ರಿ ಮಾಡ್ತಿದ್ರಲ್ಲ, ಸೊ ಡಿಗ್ರಿ ಇನ್ ದ ಸೆನ್ಸ್ 5th ಸ್ಟ್ಯಾಂಡರ್ಡು 10th ಸ್ಟ್ಯಾಂಡರ್ಡು ಡಿಗ್ರಿ ಯಾರೇ ಆಗಲಿ ಇವಾಗ ಮಾಡ್ತಿದ್ರಲ್ಲ, ಅವ್ರ ಪರಿಸ್ಥಿತಿಗಳು ಅವ್ರು ಡಿಗ್ರಿ ಮಾಡಿದ್ಮೇಲೆ ಏನಾಗ್ಬೋದು? ಇದು ತೊಂದರೆ ಏನಿಂದ ಆಗ್ತಿದೆ ಗೊತ್ತಾ? ಹಣ ಇರೋನು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾನೆ, ಒಳ್ಳೆ ಲೈಫ್ ಕೊಡ್ತಾನೆ, ಒಳ್ಳೆ ಕಾಲೇಜಲ್ಲಿ ಓದಿಸ್ತಾನೆ, MBBS ಎಲ್ಲ ಮಾಡಿಸ್ತಾರೆ. ಸೊ ಇವಾಗ ಹಣ ಇಲ್ಲದೆ ಹೋದವ್ರದ್ದೇ ಕಷ್ಟ ಆಗ್ತಿರೋದು. ಬಡವಾಗೇ ಇರಬೇಕು, ಶ್ರೀಮಂತ ಹಾಗೆ ಸಾಯಬೇಕು. ಸೊ ಇದು ಸೊಸೈಟಿ ನಿಯಮ. ನಾನು ಹೇಳ್ತಿರೋದು ಶ್ರೀಮಂತ ಬಡವ ಅದನ್ನೆಲ್ಲ ಮೀರಿದ್ದು ಏಕಪದ್ಧತಿ ಶಿಕ್ಷಣ. ಯಾಕಂದರೆ ನೀವೇನಾದರೂ ಇನೋವೇಷನ್ ಮಾಡಬೇಕಾದ್ರೆ ಅವನಿಗೆ ಟ್ಯಾಲೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಬ್ಬ ಟ್ಯಾಲೆಂಟ್ ಇರೋನಿಗೆ ನೀವು ನೀಟಾಗಿ ಎಜುಕೇಷನ್ ಕೊಟ್ಟು ಅವನನ್ನು ಒಂದು ಸ್ಥಾನದಲ್ಲಿ ಕೂರಿಸಿದ್ರೆ ಅವನು ಹೊಸದಾಗೆ ಇನೋವೇಷನ್ ಆಗಿ ಏನಾದರೂ ಕಂಡುಹಿಡಿತಾನೆ. ಲೈಕ್ ಸರ್ ವಿಶ್ವೇಶ್ವರಯ್ಯ ಅವರೆಲ್ಲ ಅದೇ ರೀತಿ ಅಲ್ವಾ ಮಾಡಿರೋದು. ಸೊ ಈ ರೀತಿ ಇರಬೇಕಾದ್ರೆ ನಮಗೆ ಎಲ್ರಿಗೂ ಯಾರ್ಯಾರಿಗೆ ಹಣ ಇದೆ ಅವ್ರಿಗೆಲ್ಲ ಒಳ್ಳೆ ಎಜುಕೇಷನ್ ಸಿಗುತ್ತೆ, ಹಣ ಇಲ್ಲದೆ ಹೋದವ್ರಿಗೆ ಒಳ್ಳೆ ಎಜುಕೇಷನ್ನೇ ಸಿಗೋದಿಲ್ಲ. ಸೊ ನಾನು ಒಂದು ರೀತಿ ಮಾಡಿಬಿಡಿ. ಸೊ ಎಕ್ಸಾಂಪಲ್ಲು, ಈಗ ನನಗೆ ಆಗಿರೋ ಅನುಭವಗಳಲ್ಲಿ ಯಾರ್ಯಾರಿಗೆ ಇಂಗ್ಲೀಷ್ ಬರೋಲ್ಲ ಅವ್ರಿಗೆಲ್ರಿಗೂ ಕಡಿಮೆ ಸಂಬಳ, ಯಾರ್ಯಾರಿಗೆ ಇಂಗ್ಲೀಷ್ ಬರುತ್ತೆ ಅವ್ರಿಗೆಲ್ರಿಗೂ ಜಾಸ್ತಿ ಸಂಬಳ. ನಾನೇ ಹೇಳ್ತಾ ಇದ್ದೀನಿ, ನನ್ನ ಫ್ರೆಂಡ್ಸು ವೆರಿ ಟ್ಯಾಲೆಂಟೆಡ್ ಇರೋರು ಇಂಗ್ಲೀಷ್ ಕಲಿಯೋಕ್ಕಾಗ್ದಲೇ ಇವತ್ತು 25-30 ಸಾವಿರಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ. ಸೊ ನಾನು ಅವ್ರ ತಪ್ಪು ಅಂತ ಹೇಳ್ತಾ ಇಲ್ಲ. ಆ ಶಿಕ್ಷಣ ಪದ್ಧತಿ ಏನು ಮಾಡುತ್ತೆ, ಅದು ಹಂಗೆ ಬಂದು ಒಂದು ವಿಷಯದ ಬಗ್ಗೆ ನಮ್ಗೆ ಯಾವಾಗ ಭಯ ಬರುತ್ತೆ ನಾವು ಅದ್ರ ಮೇಲೆ ಹೋಗೋದೇ ಇಲ್ಲ, ಫೋಕಸ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಆ ರೀತಿಯಾಗಿ ಅವರು ಅದೇ ರೀತಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಜಸ್ಟ್ ಬಿಕಾಸ್ ಆಫ್ ಓನ್ಲಿ ಇಂಗ್ಲೀಷ್. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ಇಸ್ ಜಸ್ಟ್ ಎ ಲ್ಯಾಂಗ್ವೇಜ್, ನಾಟ್ ಎ ನಾಲೆಡ್ಜ್. ಇದು ಓದಿದ್ದೇ ಹೇಳ್ತಾ ಇದ್ದೀನಿ. ಸೊ ನೀವು ಸರ್ಕಾರ, ಸಮಾಜ ಇದನ್ನೆಲ್ಲ ಹೊರೆ ಕೊಡಬೇಕು. ಸೊ ನಾವು ಓಟ್ ಹಾಕ್ತಾ ಇದ್ದೀವಿ ಅಂತಂದರೆ ಇದನ್ನು ತೊಗೊಂಬರ್ರಪ್ಪ, ನೀವು ಇದನ್ನು ತೊಗೊಂಡು ಬಂದು ಸಮಾಜಕ್ಕೆ ಕೊಡಿ. ಸೊ ನಿಮ್ಮ ಮಕ್ಕಳು ಟ್ಯಾಲೆಂಟ್ ಇದ್ದರೆ, ಬಡವ್ರ ಮಕ್ಕಳು ಕೂಡ ಟ್ಯಾಲೆಂಟ್ ಇದ್ದರೆ ಅವ್ನು ಬೆಳಿತಾನೆ. ಸೊ ಇವಾಗ ಎಕ್ಸಾಂಪಲ್ MBBS ಯಾರು ಮಾಡೋಕ್ಕೆ ಸಾಧ್ಯ? 50 ಲಕ್ಷ, 1 ಕೋಟಿ ಎಷ್ಟೆಷ್ಟು ಹೇಳ್ತಾರೆ. ನನಗೆ ಪ್ರಾಕ್ಟಿಕಲ್ ನಾಲೆಜ್ ಇಲ್ಲ, ಬಿಕಾಸ್ ನಮ್ಮ ಮನೆಯಲ್ಲಿ ಯಾರು ಓದ್ತಿಲ್ಲ, ನನ್ನ ಮಗಳು ಇನ್ನೂ ಚಿಕ್ಕವಳು. ಸೊ ನಾನು ಹೇಳ್ತಾ ಇದ್ದೀನಿ, ಸೊ ನನಗೆ MBBS ಮಾಡಬೇಕು ಅಂತಂದರೆ ಟ್ಯಾಲೆಂಟು ಅಥವಾ ನಾಲೆಡ್ಜು ಇಂಪಾರ್ಟೆಂಟ್ಗಿಂತ ಹಣ ಇರೋನು ಮಾತ್ರ MBBS ಮಾಡ್ಬೋದು. ಸೊ ಇದಾಗಬಾರ್ದು. ನನ್ನ ಹತ್ರ ITR ರಿಟರ್ನ್ಸ್ ಫೈಲ್ ಮಾಡಿಸೋರೆ ಎಷ್ಟೋ ಜನ ಫಾರಿನ್ ಕಂಪ್ನಿಗೆ ಕೆಲಸ ಮಾಡ್ತಿದ್ದಾರೆ. ಫಾರಿನ್ ಕಂಪ್ನಿಗೆ ನೀನು ಕನ್ನಡ ಮಾಡ್ಕೊಂಡು ಮಾಡೋಕ್ಕಾಗತ್ತಾ, ಹಿಂದಿ ಮಾಡ್ಕೊಂಡು ಮಾಡೋಕ್ಕಾಗತ್ತಾ? ಇಂಗ್ಲೀಷ್ ಇಸ್ ದ ಮೇನ್ ಲ್ಯಾಂಗ್ವೇಜ್ ಟು ಕೊಲಾಬ್ರೇಟ್ ವಿತ್ ಎನಿ ಕೈಂಡ್ಸ್ ಆಫ್ ಪೀಪಲ್. ಸೊ ಇಂಗ್ಲೀಷು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನೆಲ್ಲ ಮೀರಿದೇನು ಗೊತ್ತಾ, ಯಾರ್ಯಾರು ಮೇಜರ್ ಪಾರ್ಟಲ್ಲಿ ಇರ್ತಾರಲ್ಲ ಅವರೆಲ್ಲರೂ ಎಜುಕೇಟೆಡ್ ಆಗಿದ್ದರೆ ಈ ಥರ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾವು ಅನ್ಎಜುಕೇಟೆಡ್ಗಳನ್ನ ತೊಗೊಂಡೋಗ್ಬಿಟ್ಟು ಕೂರಿಸ್ಬಿಡ್ತೀವಿ. ನಾನು ಎಲ್ರಿಗೂ ಹೇಳ್ತಾ ಇಲ್ಲ, ಎಜುಕೇಷನ್ ಈಗ ನೋಡಿ, ನಾನು ಏನಾದರೂ ಒಂದು ಮಾತಾಡ್ಬಿಟ್ರೆ ನೆಗೆಟಿವ್ ಆಗಿ ತೊಗೊಬೇಡಿ, ಪಾಸಿಟಿವ್ ಆಗಿ ತೊಗೊಳ್ಳಿ. ನಾನು ನೋವನ್ನ ಅರ್ಥ ಮಾಡ್ಕೊಳ್ಳಿ, ಒಬ್ಬ ಮನುಷ್ಯನ ನೋವು ಅರ್ಥ ಮಾಡ್ಕೊಳ್ಳಿ. ನನಗೆ ಸಮಾಜದ ಸುಧಾರಣೆ ಬೇಕು. ಸೊ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಲ್ಲ. ಸೊ ಎಜುಕೇಟೆಡ್ನ ಚೂಸ್ ಮಾಡಿ, ಆವಾಗ ಅವ್ನ ಥಾಟ್ ಪ್ರೋಸೆಸ್ ಚೆನ್ನಾಗಿರುತ್ತೆ. ಅವ್ನ ಥಾಟ್ ಪ್ರೋಸೆಸ್ ಚೆನ್ನಾಗಿದ್ದಾಗ ಅವ್ನು ಸರಿ ಇರೋದನ್ನ ತೊಗೊಂಬರ್ತಾನೆ. ಈ ಕನ್ನಡದಿಂದ ನಮ್ಗೆ ಇಷ್ಟೊಂದೆಲ್ಲ ನೋವಾಗ್ತಿದೆ ಅಂತ ನನಗೆ ಅನಿಸ್ಬದ್ಮೇಲೆ ಕನ್ನಡದ ಮೇಲೆ ನನಗೆ ಗೌರವ ಎಲ್ಲಿರುತ್ತೆ? ಹಂಗಂತ ಗೌರವ ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಬಂದು ಕಾಮೆಂಟಲ್ಲಿ ರುಬ್ಬಿಡ್ತೀರಾ ಮಿಷಿನ್ ಹಾಕೊಂಡು.
ಸೊ ನೀವು ನಮಗೆ ನೋಡಿ ಚಿಕ್ಕದ್ರಿಂದ ಒಂದು ಭಾಷೆ ಅದನ್ನು ನಾವು ಕಲ್ತ್ಕೊಂಡು ಅದರಿಂದ ಬಾಳ್ಕೊಂಡು ಅದರಿಂದ ಬದುಕೊಂಡು ಬಂದಿದ್ದೀವಿ. ಬಟ್ ಒಂದು ಸರ್ಟನ್ ಟೈಮಲ್ಲಿ ನಮಗೆ ಅರ್ನಿಂಗ್ಸೇ ಎಲ್ಲ ಆಗುತ್ತಲ್ವಾ ಜೀವನದಲ್ಲಿ. ಚೆನ್ನಾಗಿ ಸಂಪಾದನೆ ಮಾಡಲಿಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ. ಈವನ್ ನಮ್ಮ ತಂದೆ ತಾಯಿ, ಹೆಂಡತಿ ಮಕ್ಕಳು, ನಮ್ಮ ಸುತ್ತಮುತ್ತ ಎಲ್ಲರೂ, ಅದರಲ್ಲೂ ರಿಲೇಟಿವ್ಸು ನಂಬರ್ 1 ಪೊಸಿಷನಲ್ಲಿ ಇರ್ತಾರೆ. ಸೊ ನಾನು ಹೇಳ್ತಿರೋದು ಹಣದಿಂದ ಇಷ್ಟೊಂದೆಲ್ಲ ಇರಬೇಕಾದ್ರೆ ನನಗೆ ಹಣ ಸಂಪಾದನೆ ಮಾಡೋದಕ್ಕೆ ಆ ಲ್ಯಾಂಗ್ವೇಜೇ ವೆರಿ ವೆರಿ ಇಂಪಾರ್ಟೆಂಟು. ಆ ಲ್ಯಾಂಗ್ವೇಜೇ ವೆರಿ ವೆರಿ ಇಂಪಾರ್ಟೆಂಟು. ಸೊ ಇದೆಲ್ಲ ಆಗಿರೋದು ನಾವು ಬಂದಿರೋ ನಡತೆಯಿಂದ. ಸೊ ಇದು ಹಿಂಗೆ ಮುಂದುವರೆದ್ರೆ ನಾಳೆ ದಿನ ಹಂಗೇನೆ. ಸೊ ಈ ರೀತಿ ನನಗೆ ಕಷ್ಟ ಆಯ್ತಲ್ಲ, ಅದು ಹಂಗೇ ಆಗ್ತಾ ಇರುತ್ತೆ. ಅದ್ರ ಬದಲು ಕೈಂಡ್ಸ್ ಆಫ್ ಲ್ಯಾಂಗ್ವೇಜಲ್ಲಿ ಎಜುಕೇಷನ್ ಇದು ಮಾಡಿದ್ರೆ. ಆ್ಯಕ್ಚುಲಿ ನಾನು ಸಿನಿಮಾ ರಿವ್ಯೂ ಕೊಡ್ತೀನಿ. ಸಿನಿಮಾ ಆಸಕ್ತಿ ಯಾರ್ಯಾರಿದೆ ಅವರು ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಇದನ್ನು ಫಾಲೋ ಮಾಡ್ಕೊಳ್ಳಿ. ಬಟ್ ನಾನು ಈ ಥರ ಸೋಷಿಯಲ್ ವೆಲ್ಫೇರ್ದು ಏನಾದರೂ ಮಾತಾಡಬೇಕಾದ್ರೆ ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ, ನಿಮ್ಗೆ ಅನಿಸಿಕೆನ ಕಾಮೆಂಟ್ ಮಾಡಿ. ನೀವು 5 ನಿಮಿಷ ಕೊಡೋದ್ರಿಂದ ಏನು ಲಾಸ್ ಆಗೋದಿಲ್ಲ ಅಂತ ಅಂದ್ಕೊತೀನಿ. ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ, ಅದರಿಂದ ನನ್ನ ನಾಲೆಜ್ ಗ್ರೋತ್ ಆಗುತ್ತೆ, ನನಗೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ, ನಾನು ಇನ್ನೂ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ಒಬ್ಬರು ಪ್ರಾಬ್ಲಮ್ ಅಲ್ಲ ರೀ, ಇದು ಇಡೀ ಸೊಸೈಟಿಗೆ ಆಗ್ತಿರೋ ಪ್ರಾಬ್ಲಮ್ಮು. ಸೊ ನಾವು ಮಂಡ್ಯ ಮೀನ್ಸ್ ನಮ್ಮದು ಒಂದು ಊರು, ಓಕೆ ನಮ್ಮದು ಒಂದು ಊರು, ಆ ಊರು ಬ್ಯಾಕ್ಗ್ರೌಂಡಿಂದ ಬಂದೇ ನಮಗಿಷ್ಟು ಕಷ್ಟ ಆಗ್ತಿದೆ. ಇನ್ನು ಸಿಟಿಗೆ ತುಂಬ ದೂರ ಇರ್ತಾರೆ, 600-700 ಕಿಲೋಮೀಟ್ರಲ್ಲಿ ದೂರ ಇರ್ತಾರೆ. ಸೊ ಅವ್ರಿಗೆ ಲಿಂಕೇ ಇರೋದಿಲ್ಲ. ಸೊ 1 ಸೆಕೆಂಡ್ ನಾವು ಡಿಗ್ರಿ ಮುಗಿಸಿದ್ಮೇಲೆ ಇಂಟರ್ವ್ಯೂ ಈ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ರೆಸ್ಯೂಮ್ ಅಂದ್ರೇ ಗೊತ್ತಿರಲಿಲ್ಲ ನನಗೆ. ನಮ್ಮ ಮಾವ ಮಕ್ಕುಗ್ದವ್ ನನಗೆ ರೆಸ್ಯೂಮ್ ಅಂದರೆ ಗೊತ್ತಿಲ್ಲ, ಒಂದು ಇಮೇಲ್ ಐ ಡಿ ಅಂದರೆ ಗೊತ್ತಿಲ್ಲ, ಯಾವ ಸಿಮೆ ಡಿಗ್ರಿ ಮಾಡ್ತೀಯಾ ಅಂತ ನಮ್ಗೆ ಯಾರೂ ಹೇಳ್ಕೊಟ್ಟಿಲ್ಲ. ಇನ್ ದ ಸೆನ್ಸ್ ಹೇಳ್ಕೊಟ್ರು ನಮ್ಗೆ ಆ ಮೈಂಡ್ ಸೆಟ್ ಇರಲಿಲ್ಲ. ಮೈಂಡ್ ಸೆಟ್ಟು ಈಗ Naukri.com ಅಂತ ಹೇಳೋರು, ಕೆಲಸ ಸಿಗುತ್ತೆ, ಅಲ್ಲೆಲ್ಲ ಪೋಸ್ಟ್ಗಳು ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ ಅಂತ. ನಮ್ಮದೇ ಅದು ಗೊತ್ತಲ್ಲ ಆ ಏಜು ಆ ಥರ. ಸೊ ಇವಾಗ ಈ ಥರ ಕಷ್ಟ ಅನುಭವಿಸಿದ್ಮೇಲೆ ಅದೆಲ್ಲ ಕಲಿಬೇಕಾಗಿತ್ತಪ್ಪ ಅಂತ. ಅದಾದಮೇಲೆ ಕಾಲೇಜ್ ಡೇಸು, ಸ್ಕೂಲ್ ಡೇಸಲ್ಲಿ ನಿಮಗೆ ಯೂಸ್ ಟೈಮ್ ಇರುತ್ತೆ. 10 ಗಂಟೆ, 10:30, 11 ಗಂಟೆಗೆ ಹೋಗ್ತೀರಾ, 3 ಗಂಟೆ, 3:30, 4 ಗಂಟೆಗೆ ಬಿಟ್ಬಿಡ್ತಾರೆ. ಸೊ ಆ ಪೀರಿಯಡ್ 4 to 7 ನಾವೇನು ಮಾಡೋದಿಲ್ಲ, ಅಲ್ಲೇ ಹೊಡ್ಕೊಂಡು ಹುಡುಗರ ಜೊತೆ ಎಲ್ಲ ಮಾಡ್ಕೊಂಡು ಇದು ಮಾಡಿಬಿಡ್ತೀವಿ. ಸೊ ಒಂದ್ಸಲ ಕೆಲಸ ಜೀವನಕ್ಕೆ ಹೋದ್ಮೇಲೆ 7 ಗಂಟೆಗೆ ಮನೆ ಬಿಡಬೇಕಾಗುತ್ತೆ, 9 ಗಂಟೆಗೆ ಕೆಲಸಕ್ಕೆ ರೀಚ್ ಆಗಬೇಕಾಗುತ್ತೆ. ಅಲ್ಲಿಂದ 6 ಗಂಟೆ 7 ಗಂಟೆಗೆ ಬಿಡ್ತಾರೆ, ತಿರ್ಗಾ ಮನೆ ರೀಚ್ ಆಗೋದು 9 ಗಂಟೆ ಆಗುತ್ತೆ. ಸೊ 7ರಿಂದ 9 ಇಲ್ಲೇ ತೀರೋಯ್ತು. ಮನೆಗೆ ಬಂದಮೇಲೆ ಒಂದು ಸೀರಿಯಲ್ ನೋಡಿದೆ, ಒಂದು ಧಾರಾವಾಹಿ ನೋಡಿದೆ, ಒಂದು ಮೊಬೈಲ್ ನೋಡಿದೆ, ರೀಲ್ಸ್ ನೋಡಿದೆ, ಮುಗೀತು. ಇಷ್ಟೇ ಲೈಫ್ ಆಗಿಬಿಡುತ್ತೆ. ಸೊ ನೀವು ಎಜುಕೇಷನ್ ಇದ್ದಾಗ ದಯವಿಟ್ಟು ಉಪಯೋಗಿಸ್ಕೊಳ್ಳಿ, ಕಂಪ್ಯೂಟರ್ ಕಲ್ತ್ಕೊಳ್ಳಿ, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಇದೆಲ್ಲ ಬಹಳ ಇಂಪಾರ್ಟೆಂಟು. ನೆಕ್ಸ್ಟು ನಾನು ಇನ್ನೊಂದು ಹೇಳಬೇಕು ಅಂತಂದರೆ, ಯಾರ್ಯಾರು ಡಿಗ್ರಿ ಮುಗಿಸಿರ್ತಾರೆ ಅವ್ರ ತಂದೆ ತಾಯಿಗಳಿಗೆ ಹೇಳ್ತಾ ಇದ್ದೀನಿ, ಅವ್ರ ಮಕ್ಳುಗಳೇನಾದರೂ ಡಿಗ್ರಿ ಇವಾಗ ಮುಗಿಸಿದ್ರೆ ದಯವಿಟ್ಟು 2-3 ವರ್ಷ ಅವ್ರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ, ಕಲಿಯೋದಕ್ಕೆ ಬಿಡಿ, ಅವಕಾಶ ಕೊಡಿ ದಯವಿಟ್ಟು. ಯಾಕಂದರೆ ಅವರು ಮುಗಿಸ್ಕೊಂಡು ಬಂದಿರ್ತಾರೆ ಅಷ್ಟೇ, ಬಟ್ ಆ ಹುಡುಗರುಗಳಿಗೆ ಪ್ರಾಕ್ಟಿಕಲ್ ನಾಲೆಜ್ ಏನೂ ಇರೋದಿಲ್ಲ. ಕೆಲವೊಬ್ರಿಗೆ ಇರ್ಬೋದು, ಕೆಲವೊಬ್ರಿಗೆ ಇಲ್ಲದೇ ಇರ್ಬೋದು, ಬಟ್ 90% ಪೀಪಲ್ಗೆ ಇರೋದಿಲ್ಲ. ಸೊ ಅವ್ರಿಗೆ ನೀವು ಅವಕಾಶ ಮಾಡಿಕೊಟ್ರೆ ಒಂದು 2 ವರ್ಷ 3 ವರ್ಷ ಅವರು ತಿದ್ಕೊತಾರೆ, ಕಲ್ತ್ಕೊತಾರೆ, ಇದು ಮಾಡ್ತಾರೆ. ನೀವು ಎನ್ಕರೇಜ್ ಮಾಡಬೇಕು. ನೀವು ಎಕ್ಸ್ಪೆಕ್ಟೇಷನಿಗೆ ಸ್ಟಾರ್ಟ್ ಮಾಡಿಬಿಡ್ತೀರಾ, ಇಷ್ಟೇನಾ, 2,000 3,000 ಅನ್ನೋ ಥರ, ಅದು ತಪ್ಪಾಗುತ್ತೆ. ಸೊ ಇದು ನನ್ನ ಸುತ್ತಮುತ್ತ ನಡೀತಾ ಇರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನನಗೂ ಜೀವನದಲ್ಲೂ ಆಗಿದೆ, ನಮ್ಮ ಜೀವನದಲ್ಲೂ ಆಡ್ಕೊಂಡಿದ್ದಾರೆ ಅಂದಿರ್ತಾರೆ, ಇದನ್ನೆಲ್ಲ ಆಗಿರ್ತದೆ. ಸೊ ಅದು ನಾನು ಹೇಳ್ತಿರೋದು ಏಕಪದ್ಧತಿ ಶಿಕ್ಷಣ ಒಂದು ಬಂದುಬಿಟ್ರೆ ನಿಜವಾಗ್ಲೂ ಇದು ನಾನು ಹೇಳಿದ್ರ ಕೊರತೆ 50% ಕಡಿಮೆ ಆಗುತ್ತೆ. ನಿಜವಾಗ್ಲೂ 50% ಕಡಿಮೆ ಆಗುತ್ತೆ. ಅದು 70ಗೆ ಹೋಗಿ 80ಗೆ ಹೋಗಿ ಆಲ್ಮೋಸ್ಟ್ 90ಗೆ ಬಂದು ನಿಂತ್ಕೊಳ್ಳುತ್ತೆ. 10% ಅದು ಏನೂ ಮಾಡೋಕ್ಕಾಗಲ್ಲ, ಅದು ಇದ್ದೇ ಇರುತ್ತೆ, ಅದು ಇರಲೇಬೇಕು. ನಾನು ಹೇಳ್ತಾ ಇದ್ದೀನಿ. ಸೊ ನನ್ನ ಈ ನೋವು, ನನ್ನ ಈ ಹಂಬಲ ಯಾರಿಗೆ ಸರಿ ಅನಿಸುತ್ತೋ ತಪ್ಪು ಅನಿಸುತ್ತೋ ಗೊತ್ತಿಲ್ಲ. ನೀವು ಒಳ್ಳೆ ಕಾಮೆಂಟ್ ಮಾಡಿದ್ರು, ಕೆಟ್ಟ ಕಾಮೆಂಟ್ ಮಾಡಿದ್ರು, ವರ್ಸ್ಟ್ ಕಾಮೆಂಟ್ ಮಾಡಿದ್ರು, ನಾನು ರೆಡಿ ಇದ್ದೀನಿ ತೊಗೊಳ್ಳೋದಕ್ಕೆ. ನೀವೇನಾದರೂ ಮಾಡ್ಕೊಳ್ಳಿ. ನಾನು ಈಗ ನೋಡಿ ಬೆಳೆದೆ, ಏನೋ ಒಂದು ಮಾಡಿದೆ, ಏನೋ ಒಂದಾಯಿತು, ಜೀವನ ಸಾಗ್ತೈತೆ, ಮುಂದಕ್ಕೆ ಏನೋ ಒಂದಾಗುತ್ತೆ. ಇದಲ್ಲ, ಅವಾಗೆಲ್ಲ ಪುಸ್ತಕಗಳನ್ನ ಜಾಸ್ತಿ ಓದ್ತಿದ್ರು ಜನ. ಪುಸ್ತಕಗಳನ್ನ ಓದಿ ಅದನ್ನು ತಿಳ್ಕೊಂಡು 4 ಜನಕ್ಕೆ ಹೇಳ್ತಿದ್ರು. ಇವಾಗ ಸಮಾಜ ಬೇರೆ ಥರ ಇದೆ, ಎಲ್ಲರೂ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಏನಾದರೂ ಗೈಡ್ ಮಾಡಬೇಕಂದ್ರೆ ಇಲ್ಲೇ ಮಾಡಬೇಕು. ನನ್ನ ಜೀವನದಲ್ಲಿ ನಾನು ಕಷ್ಟದಿಂದ ಕಲ್ತಿರೋ ಪಾಠಗಳನ್ನ, ಬದುಕಿನ ರೀತಿ ರಿವಾಜ್ಗಳನ್ನ ನಾನು ಇಲ್ಲೇ ಹೇಳಬೇಕು. ಯಾಕಂದರೆ ನಾನು ಯಾರೋ ಹೇಳಿರೋದನ್ನ ನೋಡಿ ಕಲ್ತಿದ್ದೀನಿ. ಸೊ ನನ್ನನ್ನು ನೋಡಿ ಯಾರಾದರೂ ಒಬ್ಬ 4 ಜನನಾದ್ರೂ ಒಳ್ಳೆ ರೀತಿ ಬದುಕೋದನ್ನ ಕಲಿತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದ್ರ ಮೇಲೇ ಕೆಲಸ ಮಾಡ್ತೀನಿ, ಅದೇ ರೀತಿ ಇರ್ತೀನಿ. ಸೊ ನೀವೆಲ್ಲರೂ ಗೌರವ ಪಡೋ ರೀತಿಯೇ ಬದುಕ್ತೀನಿ, ಇದು ನನ್ನ ಪ್ರಮಾಣ. ಸೊ ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಬದಲಾವಣೆಗೋಸ್ಕರ ಕೈ ಜೋಡಿಸಿ. ನಾನು ಬಂದು ಏನು ಮಾಡೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಈ ಮುಖಾಂತರನಾದ್ರೂ ನಿಮಗೆ ವಿಷಯಗಳನ್ನ ತಲುಪಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದು ಮುಂದುವರಿಯುತ್ತೆ, ಇದು ನಿಲ್ಲೋದಿಲ್ಲ, ಇದು ನಾನು ಸಾಯೋವರೆಗೂ ಮಾಡೇ ಮಾಡ್ತೀನಿ.
ನನಗೆ 60 ವರ್ಷ ಆದ್ರೂ ನಾನು ಹೇಳ್ತೀನಿ. ಸೊ ಅವತ್ತಿನ ಅನುಭವಗಳೇನಿದೆ ಅದನ್ನೇ ನಾನು ಮಾತಾಡ್ತೀನಿ. ಇವತ್ತು ನನಗಿಷ್ಟು ನೋವಿದೆ, ನೆಕ್ಸ್ಟ್ ಅದರಿಂದ ಇನ್ನೂ ಮೇಲೋಗುತ್ತೆ. ಸಂಬಂಧಗಳ ಬಗ್ಗೆ, ಬದುಕಿನ ಬಗ್ಗೆ, ಹಠ ಛಲ ಇದನ್ನೆಲ್ಲ ಯಾವ್ದ್ರ ಮೇಲೆ ತೋರಿಸ್ಬೇಕು, ಏನಕ್ಕೆ ತೋರಿಸ್ಬೇಕು, ಎಲ್ಲಿ ಇಟ್ಕೋಬೇಕು, ಎಲ್ಲಿ ಇಟ್ಕೋಬಾರ್ದು, ಯಾವ್ದು ಭೇದ ಭಾವ ಬಿಡಬೇಕು, ಯಾವ್ದು ಭೇದ ಭಾವ ಇಟ್ಕೋಬೇಕು. ಸೊ ಇದನ್ನೆಲ್ಲ ಈ ರೀತಿ ರಿಲೇಟೆಡ್ ವಿಷಯಗಳು ನಿಮಗೆ ಬರ್ತಾ ಇರುತ್ತೆ. ಅದು ವಿತ್ ಎಕ್ಸಾಂಪಲ್ ಬರುತ್ತೆ. ಸೊ ಆ ಎಕ್ಸಾಂಪಲ್ನ ನೀವು ನೋಡಿ ಕಲ್ತ್ಕೊಂಡು ಬದುಕನ್ನು ಸರಳವಾಗಿ ಬದುಕೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಇನ್ ದ ಸೆನ್ಸ್ ಮಾತುಗಳಲ್ಲಿ ಮಾತ್ರ. ಸೊ ಮೋಟಿವೇಶನ್ ಎಲ್ಲರೂ ಕೊಡ್ಬೋದು, ಬಾಳಿ ಬದುಕೋಕ್ಕೆ ತೋರಿಸೋದಕ್ಕೆ ಆಗೋದಿಲ್ಲ ಅಂತಾರೆ. ಎಸ್, ನನ್ನ ಜೀವನದಲ್ಲಿ ನಾನು ಬಾಳಿದ್ದೀನಿ, ಬದುಕಿದ್ದೀನಿ, ಅದ್ರ ಜೊತೆಗೆ ಮೋಟಿವೇಶನ್ ಕೊಡ್ತಾಯಿದ್ದೀನಿ. ನೀವು ಇದನ್ನೇನಾದರೂ ತಿಳ್ಕೊಂಡು ನನಗೇನಾದರೂ ಫಸ್ಟ್ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಬಗ್ಗೆ ಸುತ್ತಮುತ್ತ ಇರೋರ ಹತ್ರ ತಿಳ್ಕೊಳ್ಳಿ. ಒಳ್ಳೆ ರೀತಿಯೇ ಬದುಕಿದ್ದೀನಿ, ಒಳ್ಳೆ ರೀತಿಯೇ ಬದುಕ್ತೀನಿ, ಒಳ್ಳೆ ರೀತಿಯೇ ಸಾಯ್ತೀನಿ. ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಕೊಡೋದು ಇಲ್ಲ, ಅದು ಸಾಯೋವರೆಗೂ. ಇದು ನನ್ನದು ಧ್ಯೇಯ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಥ್ಯಾಂಕ್ ಯು.